ಆ್ಯಕ್ಚುಲಿ ಕಾಲೇಜಲ್ಲಿ ಇವರು ಸೀನಿಯರ್ ಆಗಿದ್ದರು. ಬಟ್ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅವರು ನಮ್ಮದು ಸೀನಿಯರ್ ಅಂತ ಹೇಳಿ. ಮತ್ತು ಜಾಬಿಗೆ ಜಾಯ್ನ್ ಆದಾಗ ಮತ್ತು ಅಪ್ಪನಿಗೆ ಫಸ್ಟ್ ಪರಿಚಯ ಆಯಿತು. ಹಾಗಾಗಿ ಅಪ್ಪನ ಹತ್ರ ನನಗೆ ಸಹ ಪರಿಚಯ ಆದರು. ಮತ್ತು ನನಗೆ ಕೇಳಿದರು, ಅದು ಮತ್ತೆ ಓಕೆ ಅಂತ ಹೇಳಿದ್ದೆ. ನಾನು ಫಸ್ಟಿಗೆ ಬೇಡ, ಅವ್ರು ತುಂಬ ಹೈಟ್ ಇದ್ದಾರೆ, ನಂಗೆ ಬೇಡ ಅಂತ ಹೇಳಿದ್ದೆ. ಫಸ್ಟ್ ಅಪ್ಪ ಕೇಳಿದರು ಓಕೆಯಾ ಅಂತ ಹೇಳಿ. ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ರು. ನಾವು ಅವ್ರದ್ದು ನೋಟ್ಸ್ ಎಲ್ಲ ತಗೊಳ್ತಿದ್ದೆವು ಬರೀಲಿಕ್ಕೆ. ಓಕೆ, ಎಲ್ಲ ಕಂಪ್ಲೀಟ್ ಮಾಡಿರ್ತಾರೆ, ಟಾಪರ್ ನಮ್ಮದು. ನಾವೆಲ್ಲ ನೋಟ್ಸೇ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಬಟ್ ಆದರೆ ಅವರು ನೋಟ್ಸಿಂದ ಸ್ವಲ್ಪ ಪರಿಚಯ ಗೊತ್ತಾಗಿತ್ತು. ಬಟ್ ಅದೆಲ್ಲ ಎಂತ ಫೀಲಿಂಗ್ಸ್ ಎಲ್ಲ ಇರಲಿಲ್ಲ. ನಾವು ಕಾಲೇಜಲ್ಲಿ ಹೇಳ್ತೇವೆ ಅವನೊಬ್ಬ ಎಷ್ಟು ಉದ್ದ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದೆವು. ನಮ್ಮ ಕಾಲೇಜಲ್ಲಿ ಎಲ್ಲರೂ ಅವನಿಗೆ ಲಂಬು ಲಂಬು ಅಂತ ಹೇಳ್ತಿದ್ರು. ಬಟ್ ಆಗ ಆ ಥರ ಎಲ್ಲ ಎಂತ ಇರಲಿಲ್ಲ. ಮತ್ತೆ ಕನೆಕ್ಟ್ ಆದದ್ದು ಅಪ್ಪನ ಹತ್ರವೇ. ಅಪ್ಪ ಹೇಳಿದರು ಹೀಗೆ ಅಂತೇಳಿ ಮತ್ತೆ ಕನೆಕ್ಟ್ ಆದದ್ದು. ಫಸ್ಟ್ ನಂಗೆ ಸ್ವಲ್ಪ ಸಹ ಇಷ್ಟ ಇರಲಿಲ್ಲ, 100ರಲ್ಲಿ 1% ಇಷ್ಟ ಇರಲಿಲ್ಲ. ಬೇಡ, ಅವ್ನು ಹೈಟ್ ಇದ್ದಾನೆ, ನನಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನಂದು ಥಾಟ್ ಇತ್ತು. ನನಗೆ ಶಾರ್ಟ್ ಹುಡುಗ ಬೇಕು, ಯಾಕಂದ್ರೆ ನಾನು ಶಾರ್ಟ್ ಇದ್ದೇನಲ್ಲ. ಬಟ್ ಅವ್ರದ್ದು ಗುಣ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಮತ್ತೆ ಓಕೆ ಹೇಳಿದೆ. ನನಗಿಂತ ಫಸ್ಟ್ ನನ್ನ ಅಪ್ಪನಿಗೆ ತುಂಬ ಇಷ್ಟ ಆದರು ಅವರು. ಸೊ ಹಾಗಾಗಿ ಮತ್ತೆ ಅಪ್ಪನಿಗೆ ಇಷ್ಟ ಆದಮೇಲೆ ನನಗೆ ಸಹ ಅವರು ಒಳ್ಳೆ ನೋಡ್ತಾರಂತ ಅನಿಸಿತು. ಅದಕ್ಕೆ ಮತ್ತೆ ನಾನು ಓಕೆ ಅಂತ ಹೇಳಿದೆ. ನಯನವಿದು ತೆರೆಯುತ್ತಲೇ ಜಗದ ಪರಿಚಯ, ಪದಗಳನ್ನೇ ಮೀರಿಸುವ ಬಣ್ಣದ ವಿಸ್ಮಯ, ಬೆರಳಿನಂಚಿನಲ್ಲಿ ಅಂದವಾದ ಪ್ರಳಯ, ಕನಸಿನಲ್ಲಿ ಕಳೆದು ಹೋದಂತೆ ನನ್ನ ನೀನೇ ಈರುಳಲು ಹೊಳೆಯುವ ಹೊಂದಿಸಿದೆ ಮಾಯೆ, ನೀನೇ ಲೋಕವ ನಡುಗಿಸೋ ಮೆಲ್ಲುಸಿದೆ ಮಾಯೆ, ನೀನೇ ಈರುಳಲು ಹೊಳೆಯುವ ಹೊಂದಿಸಿದೆ ಮಾಯೆ, ನೀನೇ ಲೋಕವ नडुगिसो मेलुसिदे. आज माझ्या अण्णाच्या वराड मला मस्त खुशी होत तसा. आमच्या घरा अण्णाच्या ओटू आता अनेक मेंबर ॲड होत तसा होणी. सो मस्त खुशी होत तसा. मी गे दोघांसू हॅपी मॅरिड लाईफ. कंग्रॅच्युलेशन्स. हॅपी मॅरिड लाईफ सौम्या. वी विल मिस यू. ಮೊದಲನೆಯ ಬಾರಿ ಹೃದಯ ಚೋರಿ ಆಗಿದೆ, ಮಿಡಿತಗಳು ಸೇರಿ ಸೆಳೆತ ಜಾರಿ ಆಗಿದೆ, ಜೊತೆ ಸಾಗುವಾಗ ಜೋಡಿ ನೆರಳು ಸೇರಿ ನಗಬಹುದೇ, ನನ್ನ ಕೇಳದೇನೆ ನನ್ನ ಮನಸ್ಸು ನನ್ನನ್ನೇ ಬಿಡಬಹುದೇ, ಬೆಳಗಿಸುವೊಂದು ಭಾವನೆ ಕರುಣಿಸುವೊಂದು ಕಾಮನೆ, ಗಮನಿಸಲಾರೆ ಏನು ನನ್ನ ಕಣ್ಣ ಕೋಟಿ ಸೂಚನೆ, ನನ್ನೆದೆಯ ಗೀತೆ ಶುರುವಾಯಿತೆ, ಶುರುವಾಯಿತೆ ನಿನಗೂ ಹೀಗೆ ಗುನು